ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಮ್ ತಾತ ಇಲ್ಲ ಅಂದ್ರೆ ನಿನ್ನಮ್ಮನವ್ರೇನು ಇಲ್ಲ. ಆದ್ರೆ ಅಮ್ಮನವ್ರ ಬಗ್ಗೆ ನೀನ್ ಹೀಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ನಿನ್ನಮ್ಮನವ್ರ ಬಗ್ಗೆ ಮಾತಾಡ್ಬಿಟ್ರೆ ಏನ್ ಮಾಡ್ಬಿಡ್ತೀಯ? ಮಾತಾಡ್ ನೋಡು, ತೋರಿಸ್ತೀನಿ ಏನಾಗತ್ತೆ ಅಂತ. ನಿನ್ನಮ್ಮನವ್ರು ಮೋಸಕ್ಕೆ ಯಾವತ್ತೂ ಜಯ ಸಿಗೋದಿಲ್ಲ ಸೌಗಂಧಿ. ನೀನ್ ನನಗೀಗ ಏನ್ ಮಾಡಿದ್ಯೋ ಅದೆಲ್ಲ ನಿನಗೀಗ ಆಗತ್ತೆ. ಸೌಗಂಧಿ, ಏನಾಯ್ತೆ? ಯಾಕೆ ಕೂತ್ಕೊಂಡೆ? ಏನೋ ಕೆಟ್ಕನ್ಸ್ಬಿತ್ತು ಅಮ್ಮ, ಅದಕ್ಕೆ ತುಂಬಾ ಹೆದರಿಕೆ ಆಯ್ತು. ರಾತ್ರಿ ಅಮ್ಮನವ್ರು ನೆನ್ಸ್ಕೊಂಡು ಮಲ್ಕೊಂಡೆ ತಾನೆ, ಮತ್ತೆ ಯಾಕೆ ಕೆಟ್ಕನ್ಸ್ಬಿತ್ತು? ಇವಳೆಲ್ಲ ಅಮ್ಮನವ್ರು ನೆನ್ಸ್ಕೊಂಡು ಮಲ್ಕೊಂಡಿರ್ತಾಳೆ, ಏನೇನೋ ನೆನ್ಸ್ಕೊಂಡು ಮಲ್ಕೊಂಡಿರ್ತಾಳೆ, ಅದಕ್ಕೆ ಕೆಟ್ಟ ಕನ್ಸು ಬಿದ್ದಿರುತ್ತೆ. ಏನಾಯ್ತು ಪುಟ್ಟ ನಿನ್ನ ಕನಸಲ್ಲಿ? ನಾನು ಶಾಲೆಯಿಂದ ಬರುವಾಗ ಯಾವುದೋ ಒಂದು ದೊಡ್ಡ ಬೊಂಬ ಬಂದ್ಬಿಟ್ಟು ನನ್ನ ಕಾಲ ಮೇಲೆ ಬಿದ್ದೋಯ್ತು. ಅಷ್ಟೇನಾ? ಅದೆಲ್ಲ ಕನ್ಸಲ್ಲಿ ತಾನೇ ಆಗಿರೋದು. ಏನೋ ಆಟ ಆಡ್ಬೇಕಾರೆ ಯಾರೋ ಏನೋ ಎಸ್ದಿರ್ತಾರೆ, ಅದು ನಿನ್ನ ಕಾಲಿಗೆ ತಾಗಿರುತ್ತೆ. ಈಗ ಕನ್ಸಲ್ಲಿ ದೊಡ್ಡದಾಗಿ ಕಾಣಿರುತ್ತೆ. ಈಗ ಬೇರೆ ಏನು ಯೋಚನೆ ಮಾಡಿದೆ, ಸುಮ್ಮನೆ ಮಲ್ಕೋಪುಟ್ಟ ಬಾ. ಮಡ್ಸಕ್ಕಾಗ್ತಿಲ್ವಾ? ಯಾಕೆ? ಏನಾಯ್ತು? ದೇವಿಕಾ, ಒಳಗೋಗಿ ಸಾಸಿವೆ ಎಣ್ಣೆ ತೊಂಬ, ಹಚ್ಚೋಣ. ಎಲ್ಲಿ ಪುಟ್ಟ? ಎಲ್ಲಿ ಪುಟ್ಟ? ಅಪ್ಪ ಕಾಲ್ ನೋವುತ್ತೆ, ಮುಟ್ಬೇಡ. ಅಪ್ಪ ಮುಟ್ಬೇಡಪ್ಪ. ಏನಾಗಲ್ಲ ಪುಟ್ಟ, ಅಮ್ಮ ಎಣ್ಣೆ ತಂದು ಕೊಡು ಕೊಡು. ಅಲ್ಲ, ಬೆಳಗ್ಗೆ ಶಾಲೆಯಿಂದ ಬರ್ಬೇಕಾದ್ರೆ ಚೆನ್ನಾಗಿದ್ಲು ತಾನೆ? ಊರಿ ಜಿಂಕೆ ಮರಿ ತರ ನಡ್ಕೊಂಡ್ ಬಂದ್ಲು, ಮನೆಯೆಲ್ಲ ಓಡಾಡ್ತಿದ್ಲು. ಆಗ ನೋವು ಅಂತ ಹೇಳಲೇ ಇಲ್ಲ. ಪುಟ್ಟ, ಇಷ್ಟೊತ್ತಿಗೆ ಯಾವ ವೈದ್ಯರು ಇರಲ್ಲ, ಬೆಳಗ್ಗೆ ಎದ್ದು ಕೂಡಲೇ ವೈದ್ಯರ ಹತ್ರ ಹೋಗೋಣ. ಈಗ ಸ್ವಲ್ಪ ತಡ್ಕೋ. ಇಲ್ಲಿ ನೀವು ಎಣ್ಣೆ ಹಚ್ಚಿ, ನಾನು ನಿವಿತೀನಿ. ಇಲ್ಲ ಪುಟ್ಟ, ಸ್ವಲ್ಪ ತಡ್ಕೊಳೆ. ಅಮ್ಮ ಕಾಲ್ ತುಂಬಾ ನೋವುತ್ತಿದೆ ಅಮ್ಮ. ಏನೂ ಆಗಿಲ್ಲ, ಏನೂ ಆಗಿಲ್ಲ ಪುಟ್ಟ. ಬೆಳಗ್ಗೆ ಎದ್ದು ಕೂಡಲೇ ವೈದ್ಯರ ಹತ್ರ ಹೋಗೋಣ, ಆಯ್ತಾ? ಆ ಕಡೆ ಸ್ವಲ್ಪ ಮಾಡಿ. ಬಂಗಾರಿ ಬೆಂಕಿ ಕೊಂಡ ಹಾಯುವಾಗ ಅವನು ಯಾವುದೇ ಅಪಾಯ ಆಗದೇ ಇರಲಿ ಅಂತ ಅವನ ಮಗಳು ತಂದು ಸುರಿಯೋ ನೀರಿಗೆ ಬದಲಾಗಿ ನೀವು ಮೂಲಿಕೆ ದ್ರವ ತಂದು ಇಟ್ಟು ಆ ಬೆಂಕಿಯಿಂದ ಬಂಗಾರಿ ಪೂರ್ತಿ ಸುಟ್ಟೋಗೋ ಹಾಗೆ ಮಾಡೋ ನಿಮ್ಮ ಕುಟಿಲೋಪಾಯ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಶಾಸ್ತ್ರಿಗಳೇ? ಯಜಮಾನ್ರೆ, ಕ್ಷಮಿಸ್ಬಿಡಿ, ತಡವಾಗೋಯ್ತು. ನಾನು ಹೇಳಿದ ಕೆಲಸ ಎಲ್ಲ ಆಯ್ತಾ? ಹ್ಞೂ ಸ್ವಾಮಿಗಳೇ, ಅದಕ್ಕೆ ತಡವಾಗೋಯ್ತು. ಯಾರಿಗೂ ಗೊತ್ತಾಗಿಲ್ಲ ತಾನೇ? ಇಲ್ಲ ಸ್ವಾಮಿಗಳೇ, ಯಾರಿಗೂ ಗೊತ್ತಾಗಲ್ಲ. ನಾವು ಅನ್ಕೊಂಡಾಗೆ ಎಲ್ಲ ಆಗುತ್ತಲ್ವಾ? ಏನು ಎಡವಟ್ಟಾಗಲ್ಲ ತಾನೇ? ಇಲ್ಲ ಇಲ್ಲ ಸ್ವಾಮಿಗಳೇ, ಏನು ಎಡವಟ್ಟಾಗಲ್ಲ. ಯಾಕೆಂದ್ರೆ ನಿನ್ನಂಥ ಕುಡುಕ ನಂಬೋದು ಕಷ್ಟ. ನಿಜವಾಗ್ಲೂ ಏನು ಎಡವಟ್ಟಾಗಲ್ಲ ಸ್ವಾಮಿಗಳೇ. ಸರಿ, ನಾಳೆ ಬಂಗಾರಿ ಬೆಂಕಿ ಕೊಂಡ ಹಾಯುವಾಗ ಅವನ ಮಗಳೇ
ಇದೇ ದ್ರವನ ನೀರು ಅಂತ ಹೇಳಿ ಅವನ ಮೈ ಮೇಲೆ ಎರಚ್ತಾಳೆ. ಬೆಂಕಿ ಪುಗಿಲೇಳುತ್ತೆ. ಅವನು ಸುಟ್ಟು ಭಸ್ಮ ಆಗ್ತಾನೆ. ಆಮೇಲೆ ಆ ಹಿರಣ್ಮೈ ನೋಡ್ಕೊಳ್ಳೋದಕ್ಕೆ ಯಾರೂ ದಿಕ್ಕಿರಲ್ಲ. ಆ ದೈವಿ ಮಗುನ ಕೈವಶ ಮಾಡ್ಕೊಳ್ಳೋದಕ್ಕೆ ನನಗೆ ಯಾವ ಅಡ್ಡಿ ಆತಂಕಗಳು ಇರೋದಿಲ್ಲ. ಈ ಗುಟ್ಟು ಗುಟ್ಟಾಗಿ ಇರಬೇಕು, ರಟ್ಟಾಗಬಾರದು. ರಟ್ಟಾಯ್ತು, ಇಡೀ ದ್ರವನ ನಿನ್ನ ಮೈ ಮೇಲೆ ಸುರಿದು ಬಂಗಾರಿ ಸೇರೋ ಜಾಗಕ್ಕೆ ನಿನ್ನ ಕಳಿಸ್ಬಿಡ್ತೀನಿ. ಅಯ್ಯೋಯ್ಯೋ, ಎಲ್ಲಾದ್ರೂ ಉಂಟಾ ಸ್ವಾಮಿಗಳೇ? ನಿಜವಾಗ್ಲೂ ನಾನು ಸತ್ರು ಈ ವಿಷಯನ ಎಲ್ಲೂ ಆಚೆ ಹೇಳಲ್ಲ. ಎಲ್ಲ ಸಿದ್ಧತೆಗಳು ಆಗಲಿ. ಬಂಗಾರಿ ಈ ಕೊಂಡ ಹಾಯೋದ್ರಲ್ಲಿ ಗೆದ್ರು ನನ್ನ ಪರೀಕ್ಷೆನಲ್ಲಿ ಆಹುತಿಯಾಗೇ ಆಗ್ತದೆ. ಆಮೇಲೆ ನನ್ನ ದಾರಿಗೆ ಅಡ್ಡ ಯಾರೂ ಇರೋದಿಲ್ಲ. ಹೋಗು. ಯಾಕೆ ಸೌಗಂಧಿ ಶಾಲೆಗೆ ಬರ್ಲಿಲ್ಲ? ಮೇಷ್ರಮ್ಮ ಬೈತಾ ಇದ್ರು ಪರೀಕ್ಷೆ ಹತ್ರ ಬಂತು ಅಂತ. ಯಾಕೆ ನಿನ್ ಕಾಲು ಏಟಾಗಿರೋದು? ಅದು ರಾತ್ರಿ ಮಂಚದಿಂದ ಬಿದ್ದೆ, ಕಾಲು ಉಳುಕ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. ಯಾಕೆ ನಿನ್ ಕಾಲು ಏಟಾಗಿರೋದು? ಇನ್ಯಾಕೆ ಮಂಚದಿಂದ ಬಿದ್ದಿದ್ದಕ್ಕೆ. ಇಲ್ಲ ಇಲ್ಲ, ಇದನ್ನ ಈಗ ಹೊಡೆದೇ ಇರಂಗ್ ಮಾಡ್ದಲ್ಲ, ಅದಕ್ಕೆ. ಏನೋ ಪ್ರಕಾಶ ಹೇಳ್ತಿದ್ಯಾ? ಹಿರಣ್ಮಯಿ ಕಾಲ್ ಮುರಿಯಕ್ಕೆ ನಮ್ ಸೌಗಂಧಿ ಕಾರಣನಾ? ಹಾಗಂತ ಹಿರಣ್ಮಯಿ ಎಲ್ರ ಹತ್ರನೂ ಹೇಳ್ಕೊಂಡ್ ಬರ್ತಿದ್ದಾಳೆ ಅಲ್ವಾ ಪ್ರಕಾಶ? ಹೌದು ಹೌದು. ನೀನ್ ಸುಮ್ನಿರೆ. ಪ್ರಕಾಶ, ನಿಮ್ಮಿಬ್ರು ಬುದ್ಧಿನೂ ನನಗೆ ಗೊತ್ತು. ನಿಜ ಏನು ಅಂತ ಬಾಯ್ ಬಿಟ್ರೆ ಸರಿ, ಇಲ್ಲಾಂದ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಅದು ಹಿರಣ್ಮಯಿ ಸ್ಪರ್ಧೆಯಲ್ಲಿ ಭಾಗವಹಿಸಬಾರ್ದು ಅಂತ ಸೌಗಂಧಿ ಅವಳ ಕಾಲ್ ಮೇಲೆ ಮರ ಬೀಳ್ಸ್ಬಿಟ್ಲು. ಸೌಗಂಧಿ, ಆ ಹುಡುಗಿಗೆ ಎಷ್ಟೇ ತೊಂದರೆ ಕೊಡ್ತೀಯ ನೀನು? ನೀನಷ್ಟು ತೊಂದರೆ ಕೊಟ್ರು ಅವಳು ಛಲ ಬಿಡದೆ ಓಡಿ ಗೆದ್ಲು. ನೀನ್ ಮಾಡಿರೋ ಕೆಲ್ಸದಿಂದ ಅವಳ ಪ್ರಾಣಕ್ಕೇನಾದ್ರೂ ಅಪಾಯ ಆಗಿದ್ದಿದ್ರೆ ಆ ಪಾಪ ಎಲ್ಲ ನಮ್ಗೆ ಸುತ್ಕೋತಿತ್ತು. ಏನು ಇಲ್ಲ, ನಾವೇನೇ ಮಾಡಿದ್ರು ಅದು ಯಾವ್ದೋ ಮಂತ್ರಶಕ್ತಿಗಳಿಂದ ಎಲ್ಲ ಸರಿ ಮಾಡ್ಕೋತಾಳೆ. ಮುಚ್ಚೆ ಬಾಯಿ. ಅವಳಿಗೆ ಅಮ್ಮನವ್ರ ಕೃಪೆ ಇದೆ, ಅದಕ್ಕೆ ನೀನ್ ಕೊಡೋ ತೊಂದರೆಗಳೆಲ್ಲ ನಿವಾರಿಸ್ತಿದ್ದಾಳೆ ಆ ಮಹಾತಾಯಿ. ಆದ್ರೆ ನಿನ್ನ ಬುದ್ಧಿಗೆ ಏನಾಗಿದ್ಯೆ? ಬರೀ ಇಂಥ ಕೆಟ್ಟ ಯೋಚನೆ ತುಂಬಿಕೊಂಡಿದ್ಯಲ್ಲೇ. ಯಾವಾಗ್ಲೂ ನನ್ನನ್ನೇ ಬೈತ್ಯಾ. ನಿನ್ ಮಗಳು ಮುಂದೆ ಬರ್ಲಿ, ಗೆಲ್ಲಿ ಅನ್ನೋ ಸಂತೋಷನೇ ಇಲ್ಲ ನಿನಗೆ. ನಿನ್ನಂತ ಅಮ್ಮನ್ ನೋಡಿ ನನಗೆ ಬೇಜಾರಾಗಿದೆ. ಪ್ರಕಾಶನ್ ಮುಂದೆ ಅವಮಾನ ಮಾಡ್ತೀಯಲ್ಲ, ಇದು ಸರಿನಾ? ಓ, ನೀನ್ ಮಾಡೋ ಕೆಟ್ಟ ಕೆಲ್ಸಕ್ಕೆಲ್ಲ ನಾವ್ ಬೆಂಬಲ ಕೊಟ್ರೆ ನಾವ್ ಒಳ್ಳೆಯವರು, ಇಲ್ಲಾಂದ್ರೆ ಕೆಟ್ಟವ್ರು ಅಲ್ವಾ? ನಿನ್ನ ಮೊದ್ಲಿಂದಾನು ಮುದ್ದು ಮಾಡಿ ತಪ್ಪು ಮಾಡ್ಬಿಟ್ವಿ ಕಡೆ, ಅದಕ್ಕೆ ನಿನ್ನಲ್ಲಿ ಅಹಂಕಾರ ಜಾಸ್ತಿ ಆಗಿರೋದು. ಮತ್ತೆ ಮತ್ತೆ ಪ್ರಕಾಶನ್ ಮುಂದೆ ಅವಮಾನ ಮಾಡ್ಬೇಡ, ಸರಿ ಇರಲ್ಲ. ಪ್ರಕಾಶ, ಹೋಗೋ ನಿನ್ ಮನೆಗೆ. ಅಮ್ಮನ ಹತ್ರ ಹೇಗ್ ಮಾತಾಡ್ಬೇಕಂತ ನಿಂಗೆ ಗೊತ್ತಿಲ್ಲ ಅಲ್ಲ? ನಿನಗೆ ಕೊಬ್ಬು ಜಾಸ್ತಿ ಆಗಿದೆ. ದೇವಿಕಾ, ದೇವಿಕಾ, ಮಗುಗೆ ಯಾಕೆ ಹೊಡಿತಿದ್ಯಾ? ಯಾಕೆ ಹೊಡಿತಿದ್ದೀನ? ಅವಳು ಮಾಡಿರೋ ಕೆಲ್ಸ ಕೇಳಿದ್ರೆ ನೀವೇ 4 ಬಾರಿಸ್ತೀರಾ. ಅಂತದೇನ್ ಮಾಡಿದ್ಲ ಅವಳು? ಹಿರಣ್ಮಯಿ ಕಾಲ್ ಮುರಿಯಕ್ಕೆ ಇವಳೆ ಕಾರಣ. ಅವಳ ಕಾಲ್ ಮೇಲೆ ಬಂಬ್ ಬೀಳ್ಸಿ ಅವಳ ಕಾರ್ನ ಮುರ್ದಾಕ್ಯಾಳೆ. ತಪ್ಪಲ್ವೇ ನಮ್ಮ ಸೌಗಂಧಿ? ನೀನು ಅವಳು ಸ್ನೇಹಿತರು ಯಾವಾಗಲೂ ಒಂದಾಗಿರಬೇಕು.
ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅಲ್ವಾ? ನಾನು ಗೆಲ್ಬೇಕು ಅಂತ ಹಾಗೆ ಮಾಡಿದೆ. ನೀವು ಯಾರು ನನಗೆ ಸಹಾಯ ಮಾಡಿಲ್ಲ. ನೋಡ್ರಿ ನೋಡ್ರಿ ಇವಳ ಮಾತನ್ನ. ಅವಳು ಮೋಸದಿಂದ ಗೆಲ್ಲೋದಕ್ಕೆ ನಾವ್ ಸಹಾಯ ಮಾಡ್ಬೇಕಂತೆ. ನೀನು ಒಂದ್ ವೇಳೆ ಗೆದ್ರೂ ಆ ಬಹುಮಾನನ ನೋಡಿದಾಗೆಲ್ಲ ನಿನ್ನ ಮನ್ಸಿಗೆ ಕೊರಿತಾ ಇರತ್ತೆ, ನಾನು ತಪ್ಪು ಮಾಡಿದೆ ಅಂತ. ಅದೇ ನೀನು ಕಷ್ಟಪಟ್ಟು ಗೆದ್ರೆ ಅದನ್ನ ಎಲ್ರಿಗೂ ತೋರಿಸಿ ಹೆಮ್ಮೆಯಿಂದ ಹೇಳ್ಬೋದು, ಇದು ನಾನು ಗೆದ್ದಿರೋದು ಅಂತ. ಯಾವಾಗ್ಲೂ ನಮ್ಮ ಗುರಿ ನೇರವಾಗಿ ನಮ್ಮ ಗೆಲುವು ಕಡೆ ಇರಬೇಕು ಮಗಳೇ. ಇನ್ಮೇಲೆ ಹಾಗೆಲ್ಲ ಮಾಡಬಾರ್ದು ಏನೋ. ಇನ್ನೂ ಮುದ್ದು ಮಾಡ್ರಿ. ನೀವೀಗ ಮುದ್ದು ಮಾಡಿರೋದಕ್ಕೆ ಅವಳಿಗೆ ಹಾಳಾಗಿರೋದು. ನೀವು ಮುದ್ದು ಮಾಡಿ ನಿಮ್ಮಪ್ಪ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ಲಿ. ಇನ್ನೂ ಹೀಗೆ ಮಾಡ್ತಿದ್ರೆ ಇನ್ನ ಹಾಳಾಗ್ತಾಳೆ. ದೇವಿಕಾ, ಹಾಗೆಲ್ಲ ಮಕ್ಕಳಿಗೆ ಹೊಡೆದು ಬಡ್ದು ಬುದ್ಧಿಗೆ ಹೇಳಿದ್ರೆ ಬುದ್ಧಿ ಕಲಿಯಲ್ಲ ಕಣೆ, ತಿಳಿಸಿ ಹೇಳ್ಬೇಕು. ಈಗ ನಿಮಗ್ ಬುದ್ಧಿ ಹೇಳ್ಬೇಕೋ ಇವಳಗ್ ಬುದ್ಧಿ ಹೇಳ್ಬೇಕೋ ಒಂದು ಅರ್ಥ ಆಗ್ತಿಲ್ಲ. ಅಪ್ಪ ಮಗಳು ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಒಂದ್ ಹೇಳ್ತೀನಿ ತಿಳ್ಕೊಳ್ಳಿ, ಇವಳು ಹೀಗೆ ಮಾಡ್ತಿದ್ರೆ ನಾನಂತೂ ಸುಮ್ನಿರಲ್ಲ. ನೋಡು ಸೌಗಂಧಿ, ನೀನು ಎಲ್ಲಾದ್ರಲ್ಲೂ ಗೆಲ್ಲಬೇಕು ಅಂದ್ರೆ ಕಷ್ಟಪಟ್ಟು ಮುಂದೆ ಬರಬೇಕು, ಬೇರೆ ದಾರಿ ಹಿಡಿಬಾರ್ದು, ಗೊತ್ತಾಯ್ತಾ? ಅಮ್ಮ ಮಹಾತಾಯಿ, ಎಷ್ಟೋ ಪರೀಕ್ಷೆಗಳಲ್ಲಿ ನನ್ನ ಪಾರೋ ಆಗೋಗಿ ಮಾಡಿದ್ಯಾ. ಈಗ ನನ್ನ ಮುಂದೆ ಕೊಂಡ ಆಯೋ ಪರೀಕ್ಷೆ ಇಟ್ಟಿದ್ಯಾ. ನನ್ನ ಬುದ್ಧಿಗೆ ತಿಳಿದು ನಾನು ಯಾವ ಕೊಲೆನೂ ಮಾಡಿಲ್ಲ, ಎಲ್ಲ ನೀನೇ ಮಾಡಿಸಿದ್ದು. ಆದರೆ ಈ ಊರ ಜನರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನಾನಿಲ್ಲಿ ಬಾಳ್ಬೇಕು. ಅದಕ್ಕೆ ನೀನು ನನ್ನ ಮೇಲೆ ನಂಬಿಕೆ ಬರೋ ಹಾಗೆ ಮಾಡಮ್ಮ, ನೀನೇ ಕಾಪಾಡಬೇಕು. ಅಮ್ಮ ಮಹಾತಾಯಿ, ನಮ್ಮ ಬಂಗಾರಿ ತಿಳಿದೋ ತಿಳಿದೇನೋ ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಕ್ಷಮಿಸು ತಾಯಿ. ನಮ್ಮನೆ ಇರೋನು ಅಂದ್ರೆ ಅವನೊಬ್ನೇ ದಿಕ್ಕು. ಅವನನ್ನು ನಮ್ಮಿಂದ ದೂರ ಮಾಡಬೇಡ ತಾಯಿ. ಬಂಗಾರಿ ಅಮ್ಮನವ್ರ ಸತ್ಯ ತಿಳಿಯೋದಕ್ಕೆ ಕೊಂಡಾಯೋದಕ್ಕೆ ತಯಾರಾಗಿದ್ದಾನೆ. ಅವ್ರ ಕಡೆ ಯಾರಾದ್ರೂ ಅಷ್ಟು ನೀರು ಹಾಕೋದಿದ್ರೆ ಹಾಕ್ಬೋದು. ಬೇಡ, ನೀನು ಮುಟ್ಟಬೇಡ. ನಾನು ಈ ಕೆಂಟದಲ್ಲಿ ಸುಟ್ಟೋದು ಸರಿ, ನಿನ್ನ ಕೈಲಿ ಅಷ್ಟು ನೀರು ಹಾಕ್ಸ್ಕೊಳಲ್ಲ. ಹಾಕ್ಲು ಕೂಡ್ದು ಎಷ್ಟು ಹಠ ನಿನ್ಗೆ ಕಲ್ಯಾಣಿ. ಒಂದು ನೆನ್ಪಿಟ್ಕೋ, ಯಾವಾಗಲೂ ನಮ್ಮನ್ನ ಇಷ್ಟಪಡೋರನ್ನ ನಾವು ಪ್ರೀತಿಸ್ಬೇಕು, ನಾವು ಪ್ರೀತಿಸಿದವ್ರನ್ನಲ್ಲ. ಈ ಗಂಡ ಹೆಂಡತಿ ಅನ್ನೋ ಸಂಬಂಧದಲ್ಲಿ ಯಾವಾಗಲೂ ಹೊಂದಾಣಿಕೆ ಇರಬೇಕು. ಆವಾಗ ಬದುಕು ಸುಂದರ ಸ್ವರ್ಗ, ಇಲ್ಲ ಅಂದ್ರೆ ನರಕ. ಇದನ್ನ ನೆನ್ಪಿಟ್ಕೋ. ಬರೀ ಬೋಧನೆನೇ ಆಯ್ತು ನಿಂಗೆ. ನಿನಗೂ ಗೊತ್ತು, ನೀನು ಬರೋದಕ್ಕೂ ಮುಂಚೆ
ನಾನು ಬಂಗಾರಿ ಎಷ್ಟು ಅನ್ಯೋನ್ಯವಾಗಿದ್ವಿ ಅಂತ. ಇದೆಲ್ಲ ನೀನ್ ಬಂದ್ಮೇಲೆ ಶುರುವಾಗಿದ್ದು. ನೀನು ಅವನಿಗೆ ಬಲೆ ಬೀಸಿದ್ಯಾ, ಅವನಿಗೇನೋ ಮಾಟ ಮಾಡಿದ್ಯಾ. ಅದಕ್ಕೆ ಅವನು ನನ್ನನ್ನು ಅಷ್ಟು ದ್ವೇಷಿಸೋದು. ಆದರೆ ಒಂದು ನೆನ್ಪಿಟ್ಕೊ, ನಾನು ಸುಮ್ಮನಿರಲ್ಲ. ಅವನು ನನ್ನನ್ನು ದ್ವೇಷ ಮಾಡಿದ್ರು ನನ್ನವನೇ, ಪ್ರೀತಿ ಮಾಡಿದ್ರು ನನ್ನವನೇ. ನಿನಗೆ ಅವನನ್ನು ಯಾವತ್ತೂ ಬಿಟ್ಕೊಡಲ್ಲ ಕಣೆ ಪೊಲೀಸಮ್ಮ. ನೋಡ್ತಿರು ಮುಂದಿನ ಆಟನ. ಬಂಗಾರಿ ಈ ಗೊಂಡಾಹಗಳು ನನ್ನ ಪರೀಕ್ಷೆಯಲ್ಲಿ ಆಹುತಿಯಾಗಿ ನನ್ನ ಕಾರ್ಯ ತಯಾರಿಲ್ಲ. ಪರೀಕ್ಷೆಯಲ್ಲಿ ಗೆದ್ದೇ ಗೆಲ್ತೀಯ. ಆ ಅಮ್ಮನವರು ನಮ್ನೆಲ್ಲಾರನ್ನೂ ಕಾಪಾಡ್ತಾರೆ. ಈ ಅರ್ಶಂದಿಯನ್ನ ಆ ಅಮ್ಮನವ್ರ ಪ್ರಸಾದ ಅಂತಾನೆ ಹೇಳ್ಕೊ. ಆಗ್ಲಿ ಕಣಮ್ಮ, ಸತ್ಯ ನಮ್ಮನ್ನು ಕಾಪಾಡತ್ತೆ. ಸತ್ಯ ಜೊತೆ ಯಾವಾಗ್ಲೂ ಅಮ್ಮನವ್ರು ಇದ್ದೇ ಇರ್ತಾರೆ. ನೀನ್ ಅಷ್ಟೇ ನೀರು ಹಾಕು. लीलावचांसि तव देवि ऋगादिवेदाः सृष्ट्यादिकर्मरचना भवदीयचेष्टा त्वत्तेजसा जगदिदं प्रतिभाति नित्यं भिक्षां प्रदेहि गिरिजे क्षुदिताय मह्यम्. शशिकलाभरणार्धदेहे शम्भोरुरुस्थलनिकेतननित्यवासे दारिद्र्यदुःखभयहारिणि का त्वदन्या भिक्षां प्रदेहि गिरिजे क्षुदिताय मह्यम्. ಇನ್ಯಾಕ್ ತಡ? ಸಮಯ ಮೀರ್ತಾ ಇದೆ, ಶುರುವಾಗ್ಲಿ.